Okay, my dear students, today's class we are going to discuss about the subject mathematics here. Fine. Myself, Sharath, from the Department of Mathematics, and now in this class we are going to talk about the subject mathematics of second PU. ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಕ್ರೈಸ್ಟ್ ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟಿನ ಉದ್ದೇಶ ಇಷ್ಟೇ, ಮಾರ್ಚ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮಿನೇಷನ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಾರೆ ಕೆಲವು ಮಕ್ಕಳು. ಅದರಲ್ಲಿ ಕೆಲವು ಮಕ್ಕಳು ದೇ ಆರ್ ಗೋಯಿಂಗ್ ಟು ಬಿ ಫೇಲ್ಯೂರ್. ಸೊ ಫಾರ್ ದೋಸ್ ಪೀಪಲ್ ವಿ ಆರ್ ಕಂಡಕ್ಟಿಂಗ್ ದಿಸ್ ಪ್ರೋಗ್ರಾಮ್. ಆ ಸ್ಟೂಡೆಂಟ್ಸ್ಗೋಸ್ಕರ ಈ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ದಾರೆ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ವತಿಯಿಂದ. ಇದನ್ನು ಎಲ್ಲರೂ ಕೂಡ ಪಡಿಸ್ಕೋಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಈ ಪ್ರೋಗ್ರಾಮಿನ ಉದ್ದೇಶ ಇಷ್ಟೇ, ಎಲ್ಲ ಮಕ್ಕಳು ಕೂಡ ಪಾಸ್ ಆಗಬೇಕನ್ನೋದೇ ದೊಡ್ಡ ಉದ್ದೇಶ ಇದೆ ಇಲ್ಲಿ, ರೈಟ್? ಸೊ ಫೈನ್, ಡೈರೆಕ್ಟ್ಲಿ ವಿ ಕಮ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಇಯರ್. ಡೈರೆಕ್ಟ್ಲಿ ವಿ ಕ್ಯಾನ್ ಕಮ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಇಯರ್. ದ ವರ್ಡ್ ಇಟ್ ಸೆಲ್ಫ್ ಇಯರ್, ಫೇಲ್. ಇಲ್ಲಿ ನೋಡಿ, ಈ ಫೇಲ್ಯೂರ್ ಅಂತಕ್ಕಂಥದ್ದು ವರ್ಡ್ ಇದೆಯಲ್ಲ, ಇಟ್ ಈಸ್ ಡೆಫಿನೆಟ್ಲಿ ಎ ಹಜಾರ್ಡಸ್. ಕೇಳಲಿಕ್ಕೆ ಸ್ವಲ್ಪ ಹಜಾರ್ಡಸ್ ಅನ್ಸುತ್ತೆ. ಯಾಕೆ ನೋಡ್ಕೊಡಿ ಇಲ್ಲಿ. ಔಟ್ ಆಫ್ ದಿಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನೋಡಿ, 150 ಮಾರ್ಕ್ಸ್ಗೆ ನಿಮಗೆ ಪೇಪರ್ ಸೆಟ್ ಮಾಡಿರ್ತಾರೆ ಮ್ಯಾಥಮೆಟಿಕ್ಸ್. ಅದರಲ್ಲಿ ಸ್ಟೂಡೆಂಟ್ಸ್ 35 ತೆಗಿಲಿಕ್ಕೆ ದೇ ಆರ್ ಸ್ಟ್ರಗಲಿಂಗ್. 35 ತೆಗಿಲಿಕ್ಕೆ ದೇ ಆರ್ ಸ್ಟ್ರಗಲಿಂಗ್. ಮೇಜರ್ ಫೋಕಸ್ ಆನ್ ಇಯರ್. ಯಾಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ? 150ನಲ್ಲಿ ಅವರಿಗೆ 35 ತೆಗಿಲಿಕ್ಕೆ ಆಗ್ತಾ ಇಲ್ವಾ? ಯಾಕೆ? ವಾಟ್ ಆರ್ ದ ಫೇಲ್ಯೂರ್ ಇಯರ್? ಅಬ್ಸರ್ವ್ ಕೇರ್ಫುಲಿ. 35 is your target. Of course, your mathematics subject code is also 35. Don't get confused. I am not talking about the passing package here, right? So, ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಪ್ಲೀಸ್, ರೈಟ್? ಪ್ಲೀಸ್ ಕಾನ್ಸಂಟ್ರೇಟ್ ಹಿಯರ್. ಯಾಕೆ ಫೇಲ್ಯೂರ್ ಆಗಲಿಕ್ಕೆ ಕಾರಣ ಏನು? ರೀಸನ್. ಫಾರ್ ದ ಫಸ್ಟ್ ರೀಸನ್ ಹಿಯರ್, ಫಸ್ಟ್ ಒನ್, ಪ್ಲ್ಯಾನಿಂಗ್, ನಾಟ್ ಪ್ರಾಪರ್ ಪ್ಲ್ಯಾನಿಂಗ್. ದೇ ಆರ್ ನಾಟ್ ಹ್ಯಾವಿಂಗ್ ಎ ಪ್ರಾಪರ್ ಪ್ಲ್ಯಾನಿಂಗ್ ಇಯರ್. ಫೈನ್, ಅಬ್ಸರ್ವ್ ಇಯರ್. ಯಾಕೆ ಪ್ಲ್ಯಾನಿಂಗ್ ಇರೋದಿಲ್ಲ? ಕಾಲೇಜಲ್ಲಿ ಲೆಕ್ಚರ್ ಪಾಠ ಮಾಡಿರ್ತಾರೆ, ಪ್ಲ್ಯಾನ್ ಮಾಡಿಕೊಟ್ಟಿರಲ್ಲ, ಅಥವಾ ನೀವು ಪ್ಲ್ಯಾನ್ ಮಾಡ್ಕೊಂಡಿರಲ್ಲ. ಯು ಆರ್ ನಾಟ್ ಎಟ್ ಆಲ್ ಪ್ಲ್ಯಾನ್ ವೆಲ್. ಅಬ್ಸರ್ವ್ ಇಯರ್. ಈ ಪ್ಲ್ಯಾನನ್ನು ಕರೆಕ್ಟಾಗಿ ಪ್ರಾಪರಾಗಿ ಮಾಡಿದರೆ, ಐ ಸೆಡ್ ಔಟ್ ಆಫ್ 150 ಮಾರ್ಕ್ಸ್ ಯು ಕ್ಯಾನ್ ಸ್ಕೋರ್ ಮಿನಿಮಮ್ ಆಫ್ 60 ಮಾರ್ಕ್ಸ್. ಮಿನಿಮಮ್ ಆಫ್ 60 ಮಾರ್ಕ್ಸ್. ಇದು ಯಾಕೆ ಫೇಲ್ಯೂರ್ ಆಗ್ತಾ ಇದೆ? ಸೋ ಮೆನಿ ಆರ್ ಗೆಟ್ಟಿಂಗ್ ಅ ಸಿಂಗಲ್ ಡಿಜಿಟ್ ಮಾರ್ಕ್ಸ್. ಭಾಳ ಜನಕ್ಕೆ ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ ಎಕ್ಸಾಮಿನೇಷನಲ್ಲಿ, ಅಫ್ಕೋರ್ಸ್. ಬಟ್ 60 ಸ್ಕೋರ್ ಮಾಡ್ತಕ್ಕಂಥದ್ದು ಭಾಳ ಸುಲಭ. ಅಬ್ಸರ್ವ್ ಮಾಡ್ಕೊಳ್ಳಿ. ಹೆಂಗೆ ಆ ಗೈಡೆನ್ಸ್ ನೋಡೋಣ. ರೀಸನ್ ಗೊತ್ತಾಗಿದೆ ಯಾಕೆ ಫೇಲ್ಯೂರ್ ಆಗಿದ್ದೀರಾ ಅಂತ. ವೆರಿ ಫಸ್ಟ್ ರೀಸನ್, ಪ್ಲ್ಯಾನಿಂಗ್. ಆ ಪ್ಲ್ಯಾನಿಂಗ್ ನೀವು ಮಾಡ್ಕೊಂಡಿಲ್ಲ. ಆ ಪ್ಲ್ಯಾನಿಂಗನ್ನು ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ವೆರಿ ಥರೋಲಿ ವಿ ವಿಲ್ ಡಿಸ್ಕಸ್ ಹಿಯರ್, ರೈಟ್? ಪ್ಲೀಸ್. ಓಕೆ, ನಾವು ಈ ಸಬ್ಜೆಕ್ಟನ್ನು ಯಾವ ಥರ ಫೋಕಸ್ ಮಾಡಬೇಕು ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಸಬ್ಜೆಕ್ಟ್ ಹೆಂಗೆ ಫೋಕಸ್ ಮಾಡಬೇಕು, ಯಾವ ಥರ ಸ್ಟಡಿ ಮಾಡಬೇಕು ಫೋಕಸ್ ಆಗಿ. 60 ಮಾರ್ಕ್ಸ್ ಅಂತ ಹೇಳ್ತೇನೆ ನಾನು ಅವಾಗಲೇ. ಐ ಸೆಡ್ ಇಟ್ ಈಸ್ ಅ 60 ಮಾರ್ಕ್ಸ್. ಯಾವ ಥರ ಸ್ಕೋರ್ ಮಾಡ್ತೀರಾ 60 ಮಾರ್ಕ್ಸ್ನ? ಅಬ್ಸರ್ವ್ ಮಾಡಿ. ಯಾವ ಏರಿಯಾದಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು? ಅಫ್ಕೋರ್ಸ್ ಸೆಕೆಂಡ್ PUC ಅಂದ ತಕ್ಷಣ ಭಾಳ ಸಬ್ಜೆಕ್ಟ್ ಟಾಪಿಕ್ಸ್ ಬರ್ತದೆ. ಟೋಟಲ್ ವಿ ಹ್ಯಾವ್ ಅ 13 ಚಾಪ್ಟರ್ಸ್ ಇಯರ್. ಇನ್ ಮ್ಯಾಥಮೆಟಿಕ್ಸ್. ಅದರಲ್ಲಿ 60 ಮಾರ್ಕ್ಸ್ನ ಹೆಂಗೆ ಸ್ಕೋರ್ ಮಾಡಬೇಕು? ಅದರಲ್ಲಿ ಟಫ್ ಇದೆ, ಈಸಿ ಇದೆ ಕೆಲವೊಂದು ಲೆಸನ್ಸ್. ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು. ದಟ್ ಈಸ್ ವಾಟ್ ಅ ಪ್ಲ್ಯಾನಿಂಗ್ ಮೀನ್ಸ್. ಪ್ಲ್ಯಾನಿಂಗ್ ಅಂದರೆ ಅದೇ, ಅದನ್ನು ಎಲ್ಲ ಕಡೆಯೂ ಹೇಳ್ಕೊಡೋದಿಲ್ಲ. ರೇರ್ ಕೇಸಸ್ ದೇ ವಿಲ್ ಬಿಲ್ಡ್ ಅಪ್ ಇಯರ್. ಇಲ್ಲಿ ನಿಮಗೆ ಪ್ರೆಸೆಂಟಾಗಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು 60 ಮಾರ್ಕ್ಸ್ನ ಯಾವ ಥರ ಗೆಟ್ ಮಾಡೋದು. 60 ಅಲ್ಲ, ಯು ಕ್ಯಾನ್ ಸ್ಕೋರ್ 70 ಆಲ್ಸೋ. 60 to 70 ಯು ಕ್ಯಾನ್ ಸ್ಕೋರ್ ಇಯರ್, ರೈಟ್? ಅಬ್ಸರ್ವ್. ಎಂಥ ದಡ್ಡ ಆದರೂ ಕೂಡ ಸ್ಕೋರ್ ಮಾಡ್ತಕ್ಕಂಥ ಟಾಪಿಕ್ ಇದು. ಅಬ್ಸರ್ವ್ ಮಾಡ್ಕೊಳ್ಳಿ ಪ್ಲೀಸ್, ಕಾನ್ಸಂಟ್ರೇಟ್ ಇಯರ್. ಸೊ ನಾವು ಪ್ಲೀಸ್ ಯಾವ ಥರ ಈ 60 ಮತ್ತು 70 ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು, ಯಾವ ಏರಿಯಾದಲ್ಲಿ ಕವರ್ ಮಾಡಬೇಕಾಗ್ತದೆ, ರೈಟ್? ಸೊ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಏರಿಯಾ ನೋಡಿ, 150 ಮಾರ್ಕ್ಸಿಗೆ ಪೇಪರ್ ಸೆಟ್ ಆಗಿರುತ್ತೆ. ನೀವು ಎಷ್ಟು ಮಾರ್ಕ್ಸಿಗೆ ಬರೀಬೇಕು? ಅದರಲ್ಲಿ 100 ಮಾರ್ಕ್ಸಿಗೆ ನೀವು ಬರೀಬೇಕು. 100 ಮಾರ್ಕ್ಸಿಗೆ ಬರೀಬೇಡಿ ನೀವು. ಯು ಜಸ್ಟ್ ಅಟೆಂಡ್ ಫಾರ್ 60 to 70 ಮಾರ್ಕ್ಸ್. ಆವಾಗ ನಿಮಗೆ ರಿಸಲ್ಟ್ ಪಕ್ಕಾ ಸಿಗ್ತದೆ. ಭಾಳ ಜನ ಸ್ಟೂಡೆಂಟ್ಸ್ 100ಗೆ 100 ಬರೆದು ಬಂದಿರ್ತಾರೆ. ಅಫ್ಕೋರ್ಸ್ ದೇ ಆರ್ ಗೆಟ್ ಫೇಲ್ಡ್. ಯಾಕೆ ಫೇಲ್ಯೂರ್ ಆಗ್ತಾರೆ ಅಂದರೆ ಪ್ಲ್ಯಾನಿಂಗ್ ಮಾಡ್ದಲ್ಲೇ ಫೇಲ್ಯೂರ್ ಆಗಿರ್ತಾರೆ. ಯಾವ ಥರ ಫೋಕಸ್ ಮಾಡಬೇಕು ಸಬ್ಜೆಕ್ಟನ್ನು ಈಗ ನೋಡ್ಕೊಳ್ಳಿ. ಸಬ್ಜೆಕ್ಟನ್ನು ಯಾವ ಥರ ಫೋಕಸ್ ಮಾಡಬೇಕಂತೇಳಿ ಅಬ್ಸರ್ವ್. ಸೊ ಕ್ಲಿಯರ್ಲಿ ಪ್ಲೀಸ್ ಇಯರ್. ಯಾವ ಥರ ನಾನು ನೋಡ್ಕೊಳ್ಳಿ. 13 ಚಾಪ್ಟರ್ಸ್ ಅಂತ ಹೇಳಿದೆ. ಅದರಲ್ಲಿ ಸೆಲೆಕ್ಟೆಡ್ ಟಾಪಿಕ್ಸ್ನ ಮಾತ್ರ ಹೇಳ್ತಾ ಹೋಗ್ತೀನಿ ಯಾವಾಗ ಕವರ್ ಮಾಡಬೇಕಂತೇಳಿ. ಸೊ ಇವರ ಸಬ್ಜೆಕ್ಟನ್ನು ಡಿವೈಡ್ ಮಾಡಿದ್ದಾರೆ ಎಷ್ಟು? ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇ ಅಂತೇಳಿ, ರೈಟ್? ಪಾರ್ಟ್ ಎನಲ್ಲಿ, ಪಾರ್ಟ್ ಎ ಅಬ್ಸರ್ವ್ ಮಾಡ್ಕೊಳ್ಳಿ. ಪಾರ್ಟ್ ಎ ಇಟ್ ಕ್ಯಾರೀಸ್ 1 ಮಾರ್ಕ್ಸ್ ಕ್ವಶನ್ಸ್. 1 ಮಾರ್ಕ್ಸ್ ಕ್ವಶನ್ಸ್. ಕ್ಲಿಯರ್ ಕಟ್ಟಾಗಿ ಹೇಳ್ತೇವೆ. 1 ಮಾರ್ಕ್ಸ್ ಕ್ವಶನ್ಸು 10 ಕ್ವಶನ್ಸ್ ಇರ್ತದೆ, ರೈಟ್?
ಈ 10 ಕ್ವಶನ್ಸಲ್ಲಿ ದಡ್ಡ ಆದ್ರೂ ಕೂಡ ಅವ್ನು 8 ಕ್ವಶನ್ಸನ್ನು ಕಂಪಲ್ಸರಿ ಅಟೆಂಡ್ ಮಾಡೇ ಮಾಡ್ತಾನೆ. ಆ 8 ಕ್ವಶನ್ಸ್ ಯಾವ್ಯಾವ ಚಾಪ್ಟರಿಂದ ಅಟೆಂಡ್ ಮಾಡಬೇಕು, ಯಾವ ಚಾಪ್ಟರ್ನ ಫೋಕಸ್ ಮಾಡಬೇಕು, 8 ಕ್ವಶನ್ಸ್ ಅಫ್ಕೋರ್ಸ್ ಕ್ಲಿಯರ್ ಕಟ್ಟಾಗಿ ನೋಡ್ಕೊಳ್ಳಿ. ಪಾರ್ಟ್ ಎ 1 ಮಾರ್ಕ್ಸ್ ಕ್ವಶನ್ಸ್ 10 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸ್ ಬರೀಬೇಕು ನೀವು. ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಆ 2 ಕ್ವಶನ್ನು ಅಟೆಂಡ್ ಮಾಡಿರ್ತಾರೆ. ಈ 8 ಕ್ವಶನ್ಸನ್ನ ಯಾವ್ಯಾವ ಏರಿಯಾದಲ್ಲಿ ಕವರ್ ಮಾಡ್ತಾರೆ, ಯಾವ ಚಾಪ್ಟರ್ಸಲ್ಲಿ ಕವರ್ ಮಾಡ್ತಾರೆ ನೋಡ್ಕೊಳ್ಳಿ ಪ್ಲೀಸ್. ಫಸ್ಟ್ ಒನ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ವೆರಿ ಫಸ್ಟ್ ಚಾಪ್ಟರ್, 1 ಮಾರ್ಕ್ಸ್ ನಿಮಗೆ ಸಿಗ್ತದೆ. ಸೆಕೆಂಡ್ ಚಾಪ್ಟರ್ ನಿಮಗೆ ITF ಇಂದ ಕವರ್ ಮಾಡಿರ್ತಾರೆ, ಬೇಡ ನಿಮಗೆ ಟಫ್ ಅನಿಸುತ್ತೆ ಬಿಟ್ಬಿಡಿ ಅದನ್ನು. ಥರ್ಡ್ ಲೆಸನ್ ಅಟೆಂಡ್ ಮಾಡಿ, ಯಾವುದು ಮ್ಯಾಟ್ರಿಸಸ್, ಭಾಳ ಸುಲಭವಾಗಿರ್ತಕ್ಕಂಥದ್ದು. ಆ್ಯಂಡ್ ದೆನ್ ಟೇಕ್ ಔಟ್ ದ ಥರ್ಡ್ ಒನ್, ಯಾವುದು ಡಿಟರ್ಮಿನೆಂಟ್. ಇದು ತುಂಬ ಸುಲಭವಾಗಿರ್ತಕ್ಕಂಥ ಕ್ವಶನ್ಸ್. ಫೋರ್ತ್ ಕ್ವಶನ್ ಯಾವುದರಿಂದ ಅಟೆಂಡ್ ಮಾಡ್ತೀರಾ, ಡಿಫ್ರೆನ್ಸಿಯೇಷನಿಂದ ಅಟೆಂಡ್ ಮಾಡ್ತೀರಾ, ಡಿಫ್ರೆನ್ಸಿಯೇಷನ್. ಫಿಫ್ತ್ ಕ್ವಶನ್ ಬಂದುಬಿಟ್ಟು ಯು ಕ್ಯಾನ್ ಅಟೆಂಡ್ ಫ್ರಮ್ ವೆಕ್ಟರ್ಸ್. And sixth one from 3D geometry, and seventh question from probability, and eighth question from LPP. ನೋಡ್ಕೊಳ್ಳಿ, ಈ 8 ಟಾಪಿಕ್ಸ್ 8 ಚಾಪ್ಟರ್ಸಿಂದ 8 ಕ್ವಶನ್ಸನ್ನ ವೆರಿ ಫ್ಲೂಯೆಂಟಾಗಿ ನೀವು ಅಟೆಂಡ್ ಮಾಡ್ಬೋದು ಎಕ್ಸಾಮಿನೇಷನಲ್ಲಿ. ಕ್ಲಾರಿಟಿ ಸಿಕ್ಕಿದೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ ಟ್ಯಾಕಲ್ ಮಾಡ್ಬೋದು. ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಡಿಫ್ರೆನ್ಸಿಯೇಷನ್, ವೆಕ್ಟರ್ಸ್, 3D ಜಾಮಿಟ್ರಿ, ಪ್ರೊಬ್ಯಾಬಿಲಿಟಿ ಆ್ಯಂಡ್ ಆಲ್ಸೋ ಲಾಸ್ಟ್ ಒನ್ LPP. ದೇ ಆರ್ ವೆರಿ ಸಿಂಪಲ್. ನಾನು ನೋಡಿ ಈ ಟಾಪಿಕ್ಸಲ್ಲಿ ಇದನ್ನು ಕವರ್ ಮಾಡಿಕೊಡ್ತೇವೆ ನಾವು. ಹೆಂಗೆ, ಇದರಲ್ಲಿ ಒಂದು 6 to 7 ಕ್ವಶನ್ಸ್, ಇದರಲ್ಲಿ 7 ಕ್ವಶನ್ಸ್, ಈ ಥರ ಕವರ್ ಮಾಡ್ತಾ ಹೋದರೆ ಅದರಲ್ಲಿ 8 ಕ್ವಶನ್ಸ್ ನಿಮಗೆ ಕ್ಲಾರಿಟಿ ಸಿಕ್ಕಿರ್ತದೆ, ರೈಟ್? ಸೊ ಅಬ್ಸರ್ವ್ ಮಾಡಿಕೊಳ್ಳಿ. ಈಗಾದರೆ ಪಾರ್ಟ್ ಎ ಇಂದ ನಮಗೆ 8 ಕ್ವಶನ್ಸ್ ಕ್ಲಾರಿಟಿ ಸಿಕ್ಕಿದೆ. 8 ಕ್ವಶನ್ಸ್ ಅಂದರೆ ಯು ಕ್ಯಾನ್ ಗೆಟ್ 8 ಮಾರ್ಕ್ಸ್ ಫ್ರಮ್ ಪಾರ್ಟ್ ಎ. ಪಾರ್ಟ್ ಎ ಇಂದ ನಿಮಗೆ 8 ಮಾರ್ಕ್ಸ್ ಸಿಕ್ಕಿರುತ್ತೆ. ನಾವು ಪ್ಲೀಸ್ ಟೇಕ್ ಇಟ್ ಡೌನ್. ನಾವು ವಿ ಕ್ಯಾನ್ ಗೋ ಫಾರ್ ಇಯರ್ ಪಾರ್ಟ್ ಬಿ, ರೈಟ್? ಪಾರ್ಟ್ ಬಿ ಯಾವ ಥರ ಟ್ಯಾಕಲ್ ಮಾಡ್ತೀರಾ, ಪಾರ್ಟ್ ಬಿ ಯಾವ ಥರ ಟ್ಯಾಕಲ್ ಮಾಡ್ತೀರಾ ಅಬ್ಸರ್ವ್ ಮಾಡಿ. ಪಾರ್ಟ್ ಬಿ ಬಂದು ನಿಮಗೆ 2 ಮಾರ್ಕ್ಸ್ ಕ್ವಶನ್ ಆಗಿರ್ತದೆ. ಪಾರ್ಟ್ ಬಿ ಇಟ್ ಈಸ್ ಅ 2 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್. ಕಾನ್ಸಂಟ್ರೇಟ್ ಇಯರ್. ಫಸ್ಟ್ ಒನ್ ಇಯರ್ ಯಾವ ಕ್ವಶನ್ಸನ್ನ ಅಟೆಂಡ್ ಮಾಡಬೇಕು ನಾನು ಹೇಳ್ತಿದ್ದೀನಿ. ಪಾರ್ಟ್ ಬಿನಲ್ಲಿ ಯು ಕ್ಯಾನ್ ಅಟೆಂಡ್ ಟೋಟಲ್ 14 ಕ್ವಶನ್ಸ್ ಇರುತ್ತೆ. 14 ಕ್ವಶನ್ಸಲ್ಲಿ ನಾವು ಎಷ್ಟು ಬರೀಬೇಕು, 10 ಬರೀಬೇಕು. 10 ಕ್ವಶನ್ಸನ್ನು ಬರೀಬೇಕು, ರೈಟ್ ಅಪ್ ಮಾಡಬೇಕು. ನಾವು 10 ಬರೆಯೋದು ಬೇಡ, ಯು ಕ್ಯಾನ್ ಜಸ್ಟ್ ಅಟೆಂಡ್ 6 ಕ್ವಶನ್ಸ್. 6 ಕ್ವಶನ್ಸ್ ಅಟೆಂಡ್ ಮಾಡಿ. ಆ 6 ಕ್ವಶನ್ಸ್ ಯಾವುದಾಗಿರುತ್ತೆ ನೋಡ್ಕೊಳ್ಳಿ. ಯಾವ ಚಾಪ್ಟ್ರಿಂದ ಅಟೆಂಡ್ ಮಾಡಬೇಕು 6 ಕ್ವಶನ್ಸನ್ನು ಅಂತೇಳಿ. 2 ಮಾರ್ಕ್ಸ್. ವೆರಿ ಫಸ್ಟ್ ಕ್ವಶನ್ ನೋಡಿ, ITF ತುಂಬ ಸುಲಭವಾಗಿರ್ತಕ್ಕಂಥ ಚಾಪ್ಟರ್ ಇದು. ಇದರಲ್ಲಿ ನೀವು 2 ಕ್ವಶನ್ಸಿಂದ ಬಂದಿರುತ್ತೆ ಎಕ್ಸಾಮಿನೇಷನ್ಗೆ. 2 ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕು. ಡೈರೆಕ್ಟ್ ಕ್ವಶನ್ಸ್ ಆಗಿರುತ್ತೆ, ರೈಟ್? ಆ್ಯಂಡ್ ಒನ್ ಮೋರ್ ಚಾಪ್ಟರ್ ವಿ ಕ್ಯಾನ್ ಟೇಕ್ ಫ್ರಮ್ ಡಿಟರ್ಮಿನೆಂಟ್. ಡಿಟರ್ಮಿನೆಂಟಿಂದನೂ ಕೂಡ 1 ಕ್ವಶನ್ಸ್ ಬಂದಿರುತ್ತೆ, ಅದನ್ನು ಕೂಡ ಅಟೆಂಡ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಬಂದು ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನಲ್ಲಿ 1 ಕ್ವಶನ್ ಅಟೆಂಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ 2 ಕ್ವಶನ್ ಇರುತ್ತೆ, ಅದರಲ್ಲಿ ನೀವು ಅದರಲ್ಲಿ 1 ಕ್ವಶನ್ ಅಟೆಂಡ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಫೋರ್ತ್ ಬಂದುಬಿಟ್ಟು ಅರ್ಥ ಮಾಡ್ಕೊಳ್ಳಿ, ವೆಕ್ಟರ್ಸ್. ವೆಕ್ಟರ್ಸಲ್ಲಿ ನೀವು 2 ಕ್ವಶನ್ ಬಂದಿರುತ್ತೆ, 2 ಕ್ವಶನ್ನು ಕೂಡ ಅಟೆಂಡ್ ಮಾಡ್ಕೊಳ್ಳಿ, ರೈಟ್? ಆ್ಯಂಡ್ ದ ಫಿಫ್ತ್ ಒನ್ ಈಸ್ ಡಿಫರೆನ್ಷಿಯಲ್ ಇಕ್ವೇಷನ್. ಎಲ್ಲರಿಗೂ ಭಾಳ ಫೆಮಿಲಿಯರ್ ಚಾಪ್ಟರ್ ಇದು. ಏನು ಬರೀತಾರಪ್ಪ, ಆರ್ಡರ್, ಡಿಗ್ರಿ ಕೇಳಿಬಿಡ್ತಾರೆ. ವೆರಿ ಸಿಂಪಲ್. ಅದರಲ್ಲಿ 1 ಕ್ವಶನ್ ಅಟೆಂಡ್ ಮಾಡ್ಕೊಳ್ಳಿ. ಓಕೆ, ಎಷ್ಟು ಕ್ವಶನ್ ಅಟೆಂಡ್ ಮಾಡ್ದಂಗೆ ಆಯ್ತು. ಇಲ್ಲಿ 2 ಕ್ವಶನ್, ಇಲ್ಲಿ 2 ಕ್ವಶನ್, 4 + 2 6 + 1 7 ಕ್ವಶನ್ಸ್ ಅಟೆಂಡ್ ಮಾಡ್ದಂಗೆ ಆಯಿತು ನೀವು. ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಟೇಕ್ ಇಟ್ ಔಟ್ 7 ಕ್ವಶನ್ಸ್. ಹಾಗಾದರೆ ಪಾರ್ಟ್ ಎನಲ್ಲಿ 8 ಮಾರ್ಕ್ಸಿಗೆ ನಾವು ಕಲ್ತಿರ್ತೀವಿ. ಆ್ಯಂಡ್ ಪಾರ್ಟ್ ಬಿನಲ್ಲಿ ವಿ ಆರ್ ಗೋಯಿಂಗ್ ಟು ಟ್ಯಾಕಲ್ 7 ಕ್ವಶನ್ಸ್. 14 ಕ್ವಶನಲ್ಲಿ 10 ಬರೀಬೇಕು. ನಾನು ಹೇಳ್ತಾ ಇರೋದು 10ರಲ್ಲಿ ನೀವು ಎಷ್ಟು ಬರೆದ್ರೆ ಸಾಕು, 7 ಬರೆದ್ರೂ ಕೂಡ ಸಾಕು. ಅಬ್ಸರ್ವ್ ಮಾಡಿ, ರೈಟ್? ಹಾಗಾದರೆ 7 ಕ್ವಶನ್ಸ್ ಆದರೆ 2 ಮಾರ್ಕ್ಸ್ ಆಗುತ್ತೆ. 14 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಕ್ಕೋಗಿರುತ್ತೆ. ಯಾವುದರಿಂದ? ಪಾರ್ಟ್ ಬಿ ಇಂದ. ಪಾರ್ಟ್ ಬಿ ಇಂದ 14 ಮಾರ್ಕ್ಸ್. ಟೋಟಲಿ ವಿ ಹ್ಯಾವ್ ಟುಗೆದರ್ಲಿ ವಿ ಹ್ಯಾವ್ ದಟ್ ಈಸ್ 22 ಮಾರ್ಕ್ಸಿಗೆ ಕವರ್ ಆಯಿತು ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ. ನಾವು ಕಮ್ ಬ್ಯಾಕ್ ಟು ಪಾರ್ಟ್ ಸಿ. ಪಾರ್ಟ್ ಸಿ ಇಯರ್, ಪಾರ್ಟ್ ಸಿ. ಓಕೆ, ಪಾರ್ಟ್ ಸಿನಲ್ಲಿ ಯಾವುದನ್ನು ಕರೆಕ್ಟ್ ಮಾಡಬೇಕಾಗುತ್ತೆ, ದಟ್ ಈಸ್ ಪ್ಯೂರ್ಲಿ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ ಪಾರ್ಟ್ ಸಿ. ಪಾರ್ಟ್ ಸಿನಲ್ಲೂ ಕೂಡ 14 ಕ್ವಶನ್ಸ್ ಕೊಟ್ಟಿರ್ತಾರೆ. 10 ಕ್ವಶನ್ ಬರೀಬೇಕಾಗ್ತದೆ. ಆ 10 ಕ್ವಶನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಜಸ್ಟ್ 5 ಕ್ವಶನ್ಸ್ ಅಟೆಂಡ್ ಮಾಡ್ಕೊಳ್ಳಿ. ಜಸ್ಟ್ 5 ಕ್ವಶನ್, ಜಾಸ್ತಿ ಬೇಡ, 10 ಬೇಡ ನಮಗೆ. ಜಸ್ಟ್ 5 ಕ್ವಶನ್ಸ್ ಅಟೆಂಡ್ ಮಾಡ್ಕೊಳ್ಳಿ. ಯಾವ ಚಾಪ್ಟರ್ಸ್ ಫೋಕಸ್ ಮಾಡಬೇಕು 5 ಕ್ವಶನ್ಸ್ಗೆ? ಅಬ್ಸರ್ವ್, ಐ ಸೈಡ್ ಆಲ್ರೆಡಿ ITF ಇಂದ 1 ಕ್ವಶನ್ ಇರುತ್ತೆ.
ITF ಇಂದ ಒಂದು ಕ್ವಶನ್ ಕ್ಲಾರಿಟಿಯಾಗಿ ಸಿಕ್ಕಿರುತ್ತೆ. ಎರಡನೇ ಕ್ವಶನ್ ಬಂದ್ಬಿಟ್ಟು ಮ್ಯಾಟ್ರಿಸಿಸಿಂದ ತುಂಬ ಸುಲಭವಾಗಿರ್ತಕ್ಕಂಥ ಒಂದು ಕ್ವಶನ್ ಬಂದಿರುತ್ತೆ, ರೈಟ್. ಮ್ಯಾಟ್ರಿಕ್ಸಿಂದ 2 ಲೆಸನ್ ಆಯಿತು, 2 ಕ್ವಶನ್ ಬಂದ್ಬಿಡ್ತು ಇಲ್ಲೇ. ಥರ್ಡ್ ಬಂದ್ಬಿಟ್ಟು ನಿಮ್ಮ ಡಿಫರೆನ್ಸಿಯೇಷನಿಂದ ನೀವು ಮಾಡಲೇಬೇಕು, ಯಾಕಂದರೆ ರೋಲ್ಸ್ ಥಿಯರಮ್ ಅಥವಾ ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೆ ಒಂದು ಕ್ವಶನ್ ರೈಸ್ ಮಾಡೇ ಮಾಡ್ತಾನೆ. ಹಾಗಾಗಿ ಒಂದು ಕ್ವಶನ್ ಇಲ್ಲಿ ಅಟೆಂಡ್ ಮಾಡ್ಕೊಳ್ಳಿ. 3 ಚಾಪ್ಟರ್ ಆಗೋಯ್ತು. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಫೋಕಸ್ ಮಾಡ್ಕೊಳ್ತೀರಾ? ವೆಕ್ಟರ್ಸ್, ವೆರಿ ಫೆಮಿಲಿಯರ್. 2 ಕ್ವಶನ್ಸ್ ಇರುತ್ತೆ. ನಿಮಗೆ ಕಷ್ಟ ಆಗಿರ್ತಕ್ಕಂಥ ಯಾವುದೂ ಲೆಸನ್ಸ್ ಹೇಳಿಲ್ಲ, ಈಸಿ ಇರ್ತಕ್ಕಂಥವನ್ನೇ ಹೇಳಿದ್ದೇವೆ. ITF, ಮ್ಯಾಟ್ರಿಕ್ಸ್, ಡಿಫ್ರೆನ್ಸಿಯೇಷನಲ್ಲಿ ಒಂದೇ ಕ್ವಶನ್, ಆ್ಯಕ್ಚುಲಿ 2 ಬರ್ತದೆ, ನೀವು 1 ಅಟೆಂಡ್ ಮಾಡ್ಕೊಳ್ಳಿ. ವೆಕ್ಟರ್ಸಲ್ಲಿ ಈಸಿ ಇರೋದ್ರಿಂದ 2 ಕ್ವಶನ್ಗೆ 2 ಕೂಡ ಅಟೆಂಡ್ ಮಾಡಿ. ಅಬ್ಸರ್ವ್ 2 + 1 3 4 5 ಟೋಟಲ್ 5 ಕ್ವಶನ್ ಅಟೆಂಡ್ ಮಾಡಿದ್ರೆ ಸಾಕು. ಹಾಗಾದರೆ 5 ಕ್ವಶನ್ಸ್ ಇಂಟು 3 ಯು ಕ್ಯಾನ್ ಗೆಟ್ 15. ಆಲ್ರೆಡಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಇಂದ 22 ಆಗಿತ್ತು, ಈಗ ಪಾರ್ಟ್ ಸಿ ಇಂದ 15 ಆ್ಯಡ್ ಆಗ್ತಾ ಇದೆ. ಯು ಕ್ಯಾನ್ ಗೆಟ್ 37. ಪಾಸಿಂಗ್ ಮಾರ್ಕ್ಸ್ ಸಿಕ್ಬಿಡ್ತಲ್ಲ, ರೈಟಾ? ಇಲ್ಲಿ ನೋಡ್ಕೊಳ್ಳಿ, 37 ಬಿಟ್ಬಿಡಿ ಇದನ್ನು. ಇದು ಪಾಸಿಂಗ್ ಮಾರ್ಕ್ಸ್. ನಾವಿಲ್ಲಿ ಪಾಸಿಂಗ್ ಹೇಳ್ಕೊಡ್ತಾ ಇಲ್ಲ ನಿಮಗೆ. ಫೇಲ್ಯೂರ್ ಆಗಿರ್ತಕ್ಕಂಥವ್ರು ಕೂಡ ಒಳ್ಳೆ ಸ್ಕೋರ್ ಮಾಡಬೇಕು. ನಮಗೆ ಒಳ್ಳೆ ಸ್ಕೋರ್ ಸಬ್ಜೆಕ್ಟ್ ಇದು, ಸ್ಕೋರ್ ಮಾಡಬೇಕು. ಸ್ಕೋರ್ ಮಾಡಬೇಕಂದ್ರೆ ಯಾವ ಪಾರ್ಟಿಗೆ ಹೋಗಬೇಕು? ಆಲ್ರೆಡಿ ವಿ ಹ್ಯಾವ್ 37. ಬಿಟ್ಬಿಡಂಗಿಲ್ಲ ಫೇಲ್ ಆದ್ವಿ ಅಂತ, ಪಾಸ್ ಆಗಿಬಿಟ್ವಿ ಅಂತ. ಈಗ ನೋಡ್ಕೊಳ್ಳಿ, ಇನ್ನೂ ಒಂದು ಮೇಜರ್ ಟಾಪಿಕ್ ಇದೆ. ಯಾವ ಟಾಪಿಕ್ ಅಪ್ಪ ಅಂದರೆ ಪಾರ್ಟ್ ಡಿ. ಪಾರ್ಟ್ ಡಿ ಈಸ್ ವೆರಿ ಇಂಪಾರ್ಟೆಂಟ್. ಪಾರ್ಟ್ ಡಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯುವರ್. ವಾಟ್ ಇಸ್ ದಟ್ ಪಾರ್ಟ್ ಡಿ? 5 ಮಾರ್ಕ್ಸ್ ಕ್ವಶನ್ಸ್. ಭಾಳ ಸ್ಟೂಡೆಂಟ್ಸ್ಗೆ ಫೆಮಿಲಿಯರ್ ಪಾರ್ಟ್ ಇದು, ಫೆಮಿಲಿಯರ್ ಪಾರ್ಟ್. ಅಬ್ಸರ್ವ್ ಕೇರ್ಫುಲಿ. ಟೋಟಲ್ ನಿಮಗೆ 10 ಕ್ವಶನ್ಸ್ ಇರ್ತದೆ. 10 ಕ್ವಶನ್ಸಲ್ಲಿ 6 ಬರೀಬೇಕು ನೀವು. ಬಟ್ ನಾನು 6 ಹೇಳ್ತಾ ಇಲ್ಲ. ಅಟೆಂಡ್ ಓನ್ಲಿ 5 ಕ್ವಶನ್ಸ್ ಇಯರ್. ಅಟೆಂಡ್ ಓನ್ಲಿ 5 ಕ್ವಶನ್ಸ್ ಇಯರ್. ಡೆಫಿನೆಟ್ಲಿ ಯಾವ್ಯಾವುದರಿಂದ ಕವರ್ ಮಾಡ್ಕೊಳ್ತೀರಾ 5 ಕ್ವಶನ್ಸ್? ವೆರಿ ಫಸ್ಟ್ ಚಾಪ್ಟರ್, ದಟ್ ಈಸ್ ಫ್ರಮ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ವೆರಿ ಸಿಂಪಲ್. ಆ್ಯಂಡ್ ಸೆಕೆಂಡ್ ಕ್ವಶನ್ ಯಾವುದರಿಂದ ಟ್ಯಾಕಲ್ ಮಾಡ್ಕೊಳ್ತೀರಾ? ಮ್ಯಾಟ್ರಿಸಿಸ್, so familiar. And the third one, determinants. It is both are similar, right? Both are similar. But illi fourth lesson ಬಂದ್ಬಿಟ್ಟು you can take from differentiation. Just 1 2 3 4 5 last one, that is application of differentiation. ಅಟೆಂಡ್ ಮಾಡಿದ್ರೆ ಇನ್ನೊಂದು ಚಾಪ್ಟರ್ ಸಿಗುತ್ತೆ ನಿಮಗೆ, ಪ್ರೊಬ್ಯಾಬಿಲಿಟಿ ಚಾಪ್ಟರ್. ಬಟ್ ಭಾಳ ಜನ ಸ್ಟೂಡೆಂಟ್ಸ್ ದೇ ಆರ್ ಫೇಸಿಂಗ್ ಸಮ್ ಟ್ರಬಲ್ ಇಯರ್. ಯಾಕೆ ಟ್ರಬಲ್ ಆಗ್ತದೆ ಅಂದರೆ ಅವರಿಗೆ ಕಾನ್ಸೆಪ್ಟ್ ಬರೋದಿಲ್ಲ, ಫಸ್ಟ್ ಇಯರ್ ಕಾನ್ಸೆಪ್ಟ್ ಮರ್ತೋಗಿರ್ತೀರ. ಹಾಗಾಗಿ ಬಿಟ್ಬಿಡಿ, ಬೇಡ. ಸೊ ಅಟೆಂಡ್ ಓನ್ಲಿ ದ 5 ಕ್ವಶನ್ಸ್ ಇಯರ್. ವೆರಿ ಸಿಂಪಲ್. ಇದರಲ್ಲಿ ಒಂದು 4 ಕ್ವಶನ್ಸ್ ಸ್ಟಡಿ ಮಾಡೋಣ. ಎಲ್ಲದರಲ್ಲೂ 4 ಕ್ವಶನ್ಸ್ ಸ್ಟಡಿ ಮಾಡಿದ್ರೆ ನಿಮ್ಮ ಹ್ಯಾಂಡಲ್ 25 ಮಾರ್ಕ್ಸ್ ಇರ್ತದೆ. ಹಾಗಾದರೆ 5 ಕ್ವಶನ್ಸ್, 5 ಮಾರ್ಕ್ಸ್ ಕ್ವಶನ್ಸು 5 ಅಟೆಂಡ್ ಮಾಡ್ಕೊಳ್ಳಿ. ಆಲ್ರೆಡಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಇಂದ ವಿ ಆರ್ ಗೆಟಿಂಗ್ ಆಲ್ರೆಡಿ ವಾಟ್ ಪಾಸಿಂಗ್ ಸ್ಕೋರ್, ದಟ್ ಈಸ್ 37 ಪ್ಲಸ್ ದಿಸ್ 25 ಮಾರ್ಕ್ಸ್. ಕ್ಯಾನ್ ಗೆಟ್ ಇಟ್ ಈಸಿಲಿ. ವೆರಿ ಸಿಂಪಲ್. ನೋಡ್ಕೊಡಿ, 62 ಮಾರ್ಕ್ಸ್. 62 ಮಾರ್ಕ್ಸ್ ನಿಮ್ಮ ಹ್ಯಾಂಡಲ್ ಇದ್ದಂಗೆ ಇರುತ್ತೆ. ಇನ್ನೂ ಒಂದು ಪಾರ್ಟ್ ಬಿಟ್ಟಿದ್ದೀನಿ ನಾನು, ಪಾರ್ಟ್ ಇ, ಲಾಸ್ಟ್ ಸೆಕ್ಷನ್. ದಟ್ ಈಸ್ 62 ಮಾರ್ಕ್ಸ್ ನಿಮ್ಮ ಹ್ಯಾಂಡಲ್ ಇದೆ ಅಂತ ಹೇಳಿದಾಗ ಫೇಲ್ ಆಗ್ತಕ್ಕಂಥ ಚಾನ್ಸಸ್ಸೇ ಬರೋದಿಲ್ಲ. 37 ಮಾರ್ಕ್ಸ್ಗೆ ಬಿಟ್ಬಿಡಬೇಡಿ. ಇದು ಪಾಸಿಂಗ್ ಮಾತ್ರ, ಇದು ಸ್ಕೋರಿಂಗ್. ಇದು ದಿಸ್ ಇಸ್ ಅ ಪಾರ್ಟ್ ಆಫ್ ಸ್ಕೋರಿಂಗ್ ಇಯರ್. ಪಾರ್ಟ್ ಡಿ ಇಸ್ ಅ ಸ್ಕೋರಿಂಗ್ ಒನ್. ಇಟ್ ವಿಲ್ ಟೇಕ್ ಓನ್ಲಿ 20 minutes ಟು ರೈಟ್. 20 ನಿಮಿಷ ಸಾಕು ಬರೀಲಿಕ್ಕೆ, ಅರ್ಥ ಮಾಡ್ಕೊಳ್ಳಿ. ಸೊ 37 + 25 ಟೋಟಲ್ 62 ಮಾರ್ಕ್ಸ್ಗೆ ನಿಮ್ಮ ಹ್ಯಾಂಡಲ್ ಇದ್ದಂಗೆ ಇರುತ್ತೆ. ಓಕೆ, ಪಾರ್ಟ್ ಡಿನ ಮುಟ್ತೀನಿ. ಪಾರ್ಟ್ ಇ ಮುಟ್ಟೋಕ್ಕಾದರೆ ಅಬ್ಸರ್ವ್ ಮಾಡ್ಕೊಳ್ಳಿ, ಆಲ್ರೆಡಿ ವಿ ಹ್ಯಾವ್ 62 ಇಯರ್. ಸೊ ಪಾರ್ಟ್ ಇ ಇಂದ ಆ್ಯಕ್ಚುಲಿ ಇದು 10 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ. ಈ 10 ಮಾರ್ಕ್ಸ್ ಕ್ವಶನ್ನ ಸ್ಪ್ಲಿಟ್ ಮಾಡಿರ್ತಾರೆ. ಹೆಂಗೆ ಸ್ಪ್ಲಿಟ್ ಮಾಡಿರ್ತಾರೆ? ದೇ ಆರ್ ಸ್ಪ್ಲಿಟ್ಟಿಂಗ್ ಇಂಟು 6 + 4. ವೆರಿ ಫೈನ್. 6 ಮಾರ್ಕ್ಸ್ 1 ಕ್ವಶನ್ ಆ್ಯಂಡ್ 4 ಮಾರ್ಕ್ಸ್ 1 ಕ್ವಶನ್ ಇರ್ತದೆ ನಿಮಗೆ. ನೀವು ಕಷ್ಟ ಅನಿಸಿದರೆ 6 ಮಾರ್ಕ್ಸ್ ಬಿಟ್ಬಿಡಿ. ವೆರಿ ಈಸಿ ಕ್ವಶನ್ ದಿಸ್ ಈಸ್. ಇದು ಈಸಿ ಇರ್ತದೆ ಯಾವಾಗಲೂ ಕೂಡ. ನಾನು ಹೇಳೋದಿಷ್ಟೇ, ಯಾವ ಲೆಸನ್ನಿಂದ ಅಟೆಂಡ್ ಮಾಡ್ಕೊಳ್ಳಿ ಈ 6 ಮಾರ್ಕ್ಸ್ನ. 6 ಮಾರ್ಕ್ಸ್ ಯಾವ ಲೆಸನ್ನಿಂದ ಅಟೆಂಡ್ ಮಾಡ್ಕೊಳ್ಳಿ? ದಟ್ ಈಸ್ ಕಾಲ್ಡ್ LPP ಚಾಪ್ಟರ್, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಯು ಕ್ಯಾನ್ ಟೇಕ್ ಇಟ್ ಡೌನ್. ದಟ್ ಈಸ್ ಅ 6 ಮಾರ್ಕ್ಸ್ ಕ್ವಶನ್. ವೆರಿ ಫೈನ್. ಆ್ಯಂಡ್ ಒನ್ ಮೋರ್ ಫ್ರಮ್ ಫಾರ್ 4 ಮಾರ್ಕ್ಸ್ ಕ್ವಶನ್ ಯು ಕ್ಯಾನ್ ಅಟೆಂಡ್ ಫ್ರಮ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ. ಎಸ್ಪೆಷಲಿ ದಿಸ್ ಟಾಪಿಕ್ ವಿಲ್ ಬಿ ಫ್ರಮ್ ಕಂಟಿನ್ಯೂಟಿ ಓನ್ಲಿ. ಕಂಟಿನ್ಯೂಟಿನಲ್ಲಿ ಅವ್ರು ಯಾವ ಕೇಳಿರ್ತಾರೆ? ರಿಲೇಷನ್ ಬಿಟ್ವೀನ್ ಎ ಆ್ಯಂಡ್ ಬಿ ಆರ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇಷ್ಟೇ ಕ್ವಶನ್ ಕೇಳಿರ್ತಾರೆ ನೋಡಿ. 4 ಮಾರ್ಕ್ಸ್. ಹಾಗಾದರೆ 2 ನಾನು ಅವಾಗಲೇ ಹೇಳಿದೆ. ಪಾರ್ಟ್ ಇನಲ್ಲಿ 2 ಕ್ವಶನ್ ಬಂದಿರುತ್ತೆ. ಎಷ್ಟು ಬರೀಬೇಕು ನೀವು? 1 ಕ್ವಶನ್ ಬರೀಬೇಕು. ಹಾಗಾದರೆ ಕ್ವಶನ್ ನಂಬರ್ ಇದು 49A ಆಗಿದ್ದರೆ ಇದು 49B ಆಗಿರುತ್ತೆ. ಅದೇ ಕ್ವಶನ್ ನಂಬರ್ 50A ಆಗಿದ್ದರೆ ಆ್ಯಂಡ್ ಬಿ ಆಗಿದ್ದರೆ ಯಾವ ಲೆಸನ್ ಚೂಸ್ ಮಾಡ್ಬೋದು? ಇದು ಇಂಟೆಗ್ರೇಷನ್ ಬರ್ತದೆ, ಇನ್ನೊಂದು ಡಿಟರ್ಮಿನೆಂಟ್ಸ್ ಬರುತ್ತೆ. ಅಫ್ಕೋರ್ಸ್ ನಿಮಗೆ ಟಫ್ ಅನಿಸುತ್ತೆ, ಬೇಡ, ಇದನ್ನು ಬಿಟ್ಬಿಡಿ. ಇಂಟಿಗ್ರೇಷನ್ ಬಿಡಿ, ಡಿಟರ್ಮಿನೆಂಟ್ಸ್ ಬಿಟ್ಕೊಳ್ಳಿ.
ಹಾಗಾದರೆ ನೀವು ಯಾವುದನ್ನು ಅಟೆಂಡ್ ಮಾಡಬೇಕು? ಪಾರ್ಟ್ ಇನಲ್ಲಿ LPP ಗ್ರಾಫ್ ಕ್ವಶನ್ ಭಾಳ ಫೆಮಿಲಿಯರ್. ಆ್ಯಂಡ್ ದೆನ್ ಆಲ್ಸೋ ಫ್ರಮ್ ವಾಟ್ ಕಂಟಿನ್ಯೂಟಿ ಜಸ್ಟ್ ವಿ ಹ್ಯಾವ್ ಓನ್ಲಿ 5 to 6 ಕ್ವಶನ್ಸ್. 5 ಕ್ವಶನ್ ಕಲ್ತ್ಬಿಟ್ರೆ ನಿಮಗೆ 4 ಮಾರ್ಕ್ಸ್ ಆ್ಯಂಡಲ್ಲಿ ಇರ್ತದೆ, ರೈಟ್? ಹಾಗಾದರೆ ದಿಸ್ ಇಸ್ ವೆರಿ ಫಸ್ಟ್ ಪಾರ್ಟ್. ಹಾಗಾದರೆ ಇದನ್ನು ಬಿಟ್ಟಾಕ್ಬಿಡಿ, ರೈಟ್? ಸೊ ಹಾಗಾದರೆ ಕ್ವಶನ್ ನಂಬರ್ 49 ವಿಲ್ ಬಿ ಯುವರ್ ವೆರಿ ಫೆಮಿಲಿಯರ್ ಕ್ವಶನ್, ದಟ್ ಈಸ್ LPP ಆ್ಯಂಡ್ ಆಲ್ಸೋ ವಾಟ್ ಕಂಟಿನ್ಯೂಟಿ ಆ್ಯಂಡ್ ವಾಟ್ ಡಿಫ್ರೆನ್ಷಿಯಬಿಲಿಟಿ. ಟೋಟಲ್ ವಿ ಕ್ಯಾನ್ ಗೆಟ್ 10 ಮಾರ್ಕ್ಸ್ ಫ್ರಮ್ ದಿಸ್. ಯೂಶಲಿ ವಿ ಆರ್ ಆಲ್ರೆಡಿ ಫ್ರಮ್ ಪಾರ್ಟ್ A to part D we have 62 marks. Add up this 10 marks. So this is very crucial, 72 marks. This is a very good scoring. Already ನೀವು ಫಸ್ಟ್ ಕ್ಲಾಸ್ ಸ್ಕೋರ್ ಬಂದುಬಿಟ್ಟಿದೆ ಇಲ್ಲಿ 62. ನಾನು ಹೇಳ್ತಾ ಇರೋದು ವೆರಿ ಸ್ಕೋರಿಂಗ್ 13 ಚಾಪ್ಟರ್ಸಲ್ಲಿ ನೋಡಿ ಎಷ್ಟು ಫಿಲ್ಟರ್ ಮಾಡಿದ್ವಿ. ಸೊ ಪ್ಲ್ಯಾನಿಂಗ್ ವಿಲ್ ಬಿ ವೆರಿ ಸಿಂಪಲ್. ಈ ಪ್ಲ್ಯಾನನ್ನು ನೀವು ಯೂಶಲಿ ತೊಗೋಬೇಕಾಗ್ತದೆ, ರೈಟ್? ಸೊ ಫೈನ್, ಇದು ಒಂದು ಸ್ಟ್ರಾಟರ್ಜಿ ಇದೆ. ಈಗ ಕಂಪ್ಲೀಟಾಗಿ ಒಂದು ಪಿಕ್ಚರ್ ನಾನು ಮುಂದೆ ಕೊಡೋಣ. ಹಾಗಾದರೆ ಯಾವುದು? ಪಾರ್ಟ್ ಎನಲ್ಲಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು? 8 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 8 ಕ್ವಶನ್ಸ್. ಪಾರ್ಟ್ ಬಿನಲ್ಲಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕಾಗ್ತದೆ? 7 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಪಾರ್ಟ್ ಸಿನಲ್ಲಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕಾಗತ್ತೆ? ಪಾರ್ಟ್ ಸಿನಲ್ಲಿ ಯು ಕ್ಯಾನ್ ಅಟೆಂಡ್ ಓನ್ಲಿ 5 ಕ್ವಶನ್ಸ್. ಆ್ಯಂಡ್ ದೆನ್ ಪಾರ್ಟ್ ಡಿನಲ್ಲಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು? 5 ಕ್ವಶನ್ಸ್. ಆ್ಯಂಡ್ ಪಾರ್ಟ್ ಇನಲ್ಲಿ ವಿ ಕ್ಯಾನ್ ಅಟೆಂಡ್ ಓನ್ಲಿ 1 ಕ್ವಶನ್. ಸೊ ಟೋಟಲ್ ಇಷ್ಟನ್ನು ಸ್ಟಡಿ ಮಾಡಿದ್ರೆ ಯು ಕ್ಯಾನ್ ಗೆಟ್ ವಿತ್ 72 ಮಾರ್ಕ್ಸ್. ಇದು ಸ್ಟ್ರಾಟರ್ಜಿ. ಸೊ ಈ ಸ್ಟ್ರಾಟರ್ಜಿನ ನಾವಿಲ್ಲಿ ಫಾಲೋ ಮಾಡಬೇಕಾಗ್ತದೆ. ಇದು ಓವರಾಲ್ ಪ್ಲ್ಯಾನಿಂಗ್. ಸಬ್ಜೆಕ್ಟ್ ಪ್ಲ್ಯಾನಿಂಗ್. ದಿಸ್ ಈಸ್ ನಾಟ್ ದ ಎಕ್ಸಾಮಿನೇಷನ್ ಪರ್ಪಸ್. ಹೌ ಟು ಪ್ಲ್ಯಾನ್ ದ ಸಬ್ಜೆಕ್ಟ್ ಇಯರ್. ಸಬ್ಜೆಕ್ಟನ್ನು ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್, ಅದರ್ವೈಸ್ ಅಗೇನ್ ಅ ಫೇಲ್ಯೂರ್. ಓಕೆ, ಯಾಕಂದರೆ 13 ಚಾಪ್ಟರ್ಸ್ ಆರ್ ವೆರಿ ಬಿಗ್ ಚಾಪ್ಟರ್ಸ್ ಇಯರ್ ಇನ್ ದ ಸೆಕೆಂಡ್ PU. ಅದನ್ನು ನೀವು ಕಂಪ್ರೆಸ್ ಮಾಡಿ ಓದಬೇಕಾಗ್ತದೆ. ಸೊ ನೀವು ದಡ್ರೇನಿಲ್ಲ, ಈಸಿಯಾಗಿ ನಾನು ಹೇಳಿದೆ 72 ಬೇಡ, ಯು ಕ್ಯಾನ್ ಗೆಟ್ ಅಟ್ಲೀಸ್ಟ್ 60 ಮಾರ್ಕ್ಸ್. ಫಸ್ಟ್ ಕ್ಲಾಸ್ ಮಾರ್ಕ್ಸನ್ನು ನೀವು ಆರಾಮಾಗಿ ತೊಗೋಬೋದು, ರೈಟ್? ಓಕೆ.